नाज़रीन आदाब एवन टीवी में आप तमाम का खैर मकदम है। मुख्तलिफ दलित तंजीमों के कायदीन ने आज जिला SP पुड्डा मादाया से मुलाकात की और उन्होंने एलबीएस नगर में 27 सितंबर को पेश आए दशवंत अलियास तायप्पा डेथ केस की तरफ तवज्जो दिलाई। उन्होंने कहा कि इस मर्डर केस में नुमाइंदा रुकने बल्दिया तिम्मारेड्डी और दीगर 5 अफराद पर मुख्तलिफ दफात में मुकदमात दर्ज किए गए हैं जो कि नाकाबिले जमानत हैं। इस मुकदमे को दर्ज हुए 2 माह से ज़ायद का अरसा गुजर चुका लेकिन अभी तक किसी भी मुलजिम को गिरफ्तार नहीं किया गया। उन्होंने मुतालबा किया कि मुलजिमों को जल्द अज जल्द गिरफ्तार किया जाए वरना आने वाले दिनों में जबरदस्त एहतजाज किया जाएगा। इस मौके पर भीम आर्मी के डिस्ट्रिक्ट प्रेसिडेंट प्रवीण कुमार के अलावा ASF के स्टेट प्रेसिडेंट सुरेश यलवी, दलित संघर्ष समिति डिस्ट्रिक्ट कन्वेनर S नरसिम्हलू, शिव कुमार मैगलमनी, एडवोकेट हनमेश अरोली, हनमेश बेरी, राजेश यल्लप्पा, बसप्पा, रवि, संदीप, अशोक, नरसिम्हलू और दीगर कई दलित कायदीन भी मौजूद थे। हाथ उठा बे साले। ಅದು ನಮ್ಮ ಡ್ಯೂಟಿ. ಅವ್ರ ಕಡೆಯಿಂದ ಏನು ಪ್ರತಿಕ್ರಿಯೆ ಬರ್ತೈತೆ, ಸ್ಪಂದನೆ ಬರ್ತೈತೆ, ಅದಾದ ಮುಂದಿನ ವಿಚಾರ ಮಾಡಿ. ಹಾಗಾಗಿ ದಯಮಾಡಿ ಎಲ್ಲರಿಗೂ ಶಾಂತಿ ತಗೊಂಡ್ರಿ. ಅವ್ರಿಗೆ ಸ್ವಲ್ಪ ಅವ್ರ ಕಡೆಯಿಂದ ವಿವರ ಮಾಹಿತಿ ಕೇಳೋಣ. ನಂತರದಲ್ಲಿ ನಾವು ಸರ್ ಮುಂಚೆ ಒಂದು 3-4 ಸಾರಿ ತಮ್ಮ ವಿಚಾರ ಗಮನಿಸಿದೆ ಸರ್, ಮಾತಾಡಿದೆ. ಮತ್ತು ಮೇಡಮ್ ಅವರು ಬಂದಾಗಲೂ ಕೂಡ ಅವ್ರಿಗೂ ಮಾತಾಡಿದೆ ಸರ್. ನಾವು DCRಗೆ ಮಾತಾಡೋದು DCR ಹತ್ರ ಕೂಡ ಹೋಗಿದ್ದೆ ಸರ್. ಮತ್ತು DC ಅವರು ಕೂಡ DCR ಇರ್ತಕ್ಕಂಥ ಈ ಶಿವಾನಂದ ಮನೆ ಸರಿ ಮಾತಾಡಿದ್ರು. ಆಮೇಲೆ ಬಳ್ಳಾರಿ SP ಸರ್ ಕೂಡ ಮಾತಾಡಿದ್ರು ಸರ್. ರಾಮಚಂದ್ರ ಸರ್ ಕೂಡ ಒಂದು ಸಾರಿ ವಿಷಯ ಮುಗಿಸಿದೆ ಸರ್. ಈ ಶೆಲ್ ಆದರೆ ಸರ್ ತಮ್ಮದೇ ಲಿಮಿಟ್ಸಲ್ಲಿದೆ ಸರ್. ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ತಿಮ್ಮಾರೆಡ್ಡಿ ಮತ್ತು ಇತರ ಮೇಲೆ ಪ್ರಕರಣ ದಾಖಲಾಗಿದೆ ಸರ್. ಇದು 4ನೇ ಪ್ರಕರಣ ಸರ್. ಅಟ್ರಾಸಿಟಿ ಪ್ರಕರಣ ಸರ್. ತುಂಬ ಸರ್ ಬೇರೆ ರೀತಿಯೆಲ್ಲ ಥ್ರೆಡ್ಗಳಿದೆ ಸರ್. ಮತ್ತು ಇವರು ಅದ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ ಮಾಡಿದಕ್ಕೆ ಅವ್ರಿಗೆ ಗುರಿಯಾಗಿದೆ. ಅದರ ಮೇಲೆ ಕಾರ್ಯಗಳಿಗೆ ಸಾರಿಗೆ ಸಹಕಾರ ಪಡೆದು FIR ಆಗಿದೆ. ಇಷ್ಟೆಲ್ಲ ಆದರೆ ಸರ್ ಅವರು ಬೇಲಿಗೆ ಅಪ್ಲೈ ಮಾಡಿದ್ರು ಸರ್. ಬೇಲ್ ರಿಜೆಕ್ಟ್ ಆಗಿದೆ ಸರ್. ಅವ್ರ ಮೊದಲಿಗೆ ಬೇಲ್ ಆಗಿದೆ ಸರ್. ಲಾಸ್ಟ್ ಸ್ಟೂಡೆಂಟ್ ಅಂತೇಳಿ ಕೊಟ್ಟಿದ್ದಾರೆ ಸರ್. ನಾವು ಗೌರ್ಮೆಂಟ್ ಇಷ್ಟಿದ್ದು 5 ಜನರಿಗೆ ಬೇಲ್ ರಿಜೆಕ್ಟ್ ಆಗಿದೆ ಸರ್. ಬೇಲ್ ರಿಜೆಕ್ಟ್ ಆಗಿದ್ದು 18/11/2025 ಸರ್. ಹತ್ರ 15 ಜನ ಬೇಲ್ ಆಗಿದೆ ಸರ್. ಅದಕ್ಕಿಂತ ಮುಂಚೆ FIR ಆಗಿದ್ದು 6/11/2025 ಸರ್. ಇಲ್ಲಿವರೆಗೂ ಆರೋಪಗಳ ಬಂಧನ ಆಗ್ತಾ ಇಲ್ಲ ಸರ್. ಇದು DCR ವ್ಯಾಪ್ತಿಗೆ ಬರ್ತೈತೆ ಅಂತ ನನಗೂ ಗೊತ್ತಿದೆ ಸರ್. ಆದರೆ ಲಿಮಿಟ್ಸ್ ಪೊಲೀಸರಿಗಾರ ಅರೆಸ್ಟ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶಗಳಿದಾವ. ಅರೆಸ್ಟ್ ಮಾಡಿ DCRಗೆ ಒಪ್ಪಿಸಲಿ ಅನ್ನೋದು ಸರ್. ಕೇಸ್ ನಿಮ್ಮ ಕೈಯಲ್ಲಿಲ್ಲ ಸರ್. ಆದರೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದಿದೆ ಸರ್. ಆ ಕಾರಣಕ್ಕೆ ನಾವು ಕೇಳ್ತಾ ಇದ್ದೀವಿ ಸರ್. ಮಾತಾಡ್ತೀನಿ ಸರ್. ಹಾಂ ಸರ್. ಆಮೇಲೆ ಅವರು ಶಿವಾನಂದ ಲಮಾಣಿ ಸರ್ ತುಂಬ ಲಕ್ಷ್ಯ ವಹಿಸ್ತಾ ಇದ್ದಾರೆ.
ಈ ವಿಚಾರದಲ್ಲಿ ನಾವು ಅದನ್ನು ಬಿಡಿ ಸರ್, ನಾವು ಹಿಂದಲ್ಲಿ ಮಾತಾಡ್ಕೊಳ್ತೀವಿ ಸರ್. ಅವ್ರಿಗೆ ಸಂಬಂಧಪಟ್ಟ ನಿಮ್ದು ಏನಿಲ್ಲ ಸರ್, ನಾವು ಆರೋಪಗಳನ್ನು ಬಂಧನ ಮಾಡಬೇಕು. ಬಂಧನ ಮಾಡಲಿಕ್ಕೆ ನಿಮ್ಮ ಮಾರ್ಕೆಟ್ ಪೊಲೀಸ್ ಆ ಕುಟುಂಬಕ್ಕೆ ಇದಾಗಬೇಕು ಸರ್, ಅದೇ ಬೇಕಿದೆ ಸರ್. ನಾವು ಕೂಡ ಅಡ್ರೆಸ್ ಮಾಡಿದ್ದು ಜಾರಿ ನಿರ್ದೇಶ ಆಗಲಿ ಸರ್, ಅವ್ರಿಗೆ ಮಾಡಿದೆ ಸರ್. ಮತ್ತು ಕಾಪಿ ತಂಪು ಕಳಿಸ್ತಾ ಇದ್ದೀವಿ ಸರ್. ಮತ್ತು ಇದು ಒಂದೇ ಅಲ್ಲ ಸರ್, ಮೊನ್ನೆ ತುಂಬ ಆಗಿದೆ ಸರ್. ಈಗ ದೇವದುರ್ಗದಲ್ಲಿ ಬಂಧನ ಮಾಡಿದೆ ಸರ್, ಬಳಗದವರು ಬೇರೆ ಬೇರೆ ಕಡೆಯಲ್ಲಿ ಬಂಧನ ಆಗ್ತಿದೆ. ಅದೇ ಲೋಕಲ್ ಪೊಲೀಸರೇ ಅರೆಸ್ಟ್ ಮಾಡಿ ಡಿಸಿಗೆ ಹೋಗ್ತಾ ಇದ್ದಾರೆ ಅದಕ್ಕೆ ಸರ್. ಮತ್ತು ಸರ್ ಹಿಂಗಂದರೆ ಇವತ್ತಿಗೆ ಅವ್ರಿಗೆ ಕನಿಷ್ಠ ಪ್ರಯತ್ನಗಳು ನಡೀತಾ ಇಲ್ಲ ಸರ್. ಆರೋಪದಿಂದ ಬಂಧನ ಮಾಡಲಿಕ್ಕೆ ತಮ್ಮದು ಸರ್, ತಮ್ಮ ವ್ಯಾಪ್ತಿಯಲ್ಲಿ ಏನಾಗುತ್ತೆ ಕೋರ್ಡಿನೇಷನ್ ಮಾಡಿ ಅದಷ್ಟೇ ಸರ್. ತಮ್ಮಿಂದ ನಿರೀಕ್ಷೆ ಮಾಡ್ತೀರ ಮತ್ತೊಂದು ಏನಿಲ್ಲ ಸರ್. ಅದು ಆಗ್ತಾ ಇಲ್ಲ ಅನ್ನೋದಕ್ಕೆ ನಾವು ತಮ್ಮ ಹತ್ರ ಬಂದಿದ್ದೀವಿ ಸರ್. ಏನೇ ಅದು ಬಿಡಿ ಬರುತ್ತಲ್ಲ, ಅಲ್ಲ ಬರುತ್ತೆ. ಬಟ್ ಅದು ಮೇಲೆ ಮೇಲೆ ಅಫೆನ್ಸ್ ಇದೆ, ಅದು ನೋಟಿಸ್ ಮಾಡಿ ಬಂಧನ ಮಾಡಿದ್ರೆ ನೋ ಪ್ರಾಬ್ಲಮ್. ಅದು ಒಂದು ಲಾಸ್ಟ್ ಟೈಮ್ ಒಂದು FIR ಆಗಿದೆ ಸರ್, ಅದಕ್ಕೆ ಹೇಳ್ತಾ ಇದ್ದಾರೆ. ಲಾಸ್ಟ್ ಬೇರೆ ಸಂಬಂಧ 4 ಇದಾವೆ ಸರ್. ಮತ್ತು ಇವರೆಲ್ಲ ರೌಡಿ ಶೀಟರ್ಸ್ ಇದ್ದಾರೆ ಸರ್, ತಗೊಂಡಿದ್ದಾರೆ ಸರ್, ಅವರೇ ಮಾತಾಡೋದು ಅದಕ್ಕೆ ಸರ್ ಬೇಸರದಿಂದ ನಾವು ಈಗ ಬಂದಿದ್ದೇವೆ ಸರ್. ಆ್ಯಕ್ಚುಲಿ DC ಆಫೀಸ್ ಮುಂದೆ ಒಂದು ಮೀಟಿಂಗ್ ಇತ್ತು ಸರ್, ಅಲ್ಲಿ ಪ್ರೊಟೆಸ್ಟ್ ಇತ್ತು. ಆ ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಸರ್. DC ಸರ್ಗೆ ಹೇಳಿದ ಹಾಗೆ ನಮ್ಮ ಕೆಲಸ ಮಾಡಬೇಕು ಸರ್. ನಮ್ಮ ಕೆಲಸ ಮಾಡೋದು ಯಾವ ಸ್ವಲ್ಪ ಇನ್ಫ್ಲುಯೆನ್ಸ್ ಪರ್ಸನ್ಸ್ ಇದ್ದಾರೆ. ಕಾಣೋದು ಯಾರು ದೊಡ್ಡವರು, ನಿಮ್ಗೆ ಯಾರು ದೊಡ್ಡವರು. ಆದರೆ ಅವರು ಆ ರೀತಿ ಲಕ್ಷಣಗಳು ನಮಗೆ ಕಾಣಿಸ್ತಾ ಇದೆ ಸರ್ ಮೇಲ್ನೋಟ. ಮಾಡಿದ್ದಾರೆ ಸರ್, ಅವತ್ತು ತಮ್ಮ ಹತ್ರ ಮಾತಾಡಿದ್ರೆ ಬೇರೆ ಕಡೆಯಿಂದ ನಮ್ಮ ಬೆಂಗಳೂರಿಗೆ ನಮ್ಮ ತಾಯಿಗೆ ಆಪರೇಷನ್ ಮಾಡೋಕ್ಕೆ ಹೋಗ್ತೀವಿ ಸರ್. ಮನೆ ಹತ್ರ ಯಾರೋ ಹೋಗಿ ಮಗನೇ ಆಟ ಬರೋಕ್ಕೆ ಅಂದರೆ ಈಗ ಲೀಡರ್ಶಿಪ್ಪಲ್ಲಿ ಯಾರು ಇರ್ತಾರೆ ಅವ್ರನ್ನ ಗುರಿ ಆಗ್ತದೆ ಸರ್. ಸರ್ ಮನೆ ಹತ್ರ ACC ಯಾರೋ ರಿಮಾಂಡಲ್ಲಿ ಕೊಡೋಣ. ಭಾರತದಲ್ಲಿ ಭರವಸೆ ಗೌರವ ಇತ್ತು 100% ಮತ್ತೆ ಸ್ವಲ್ಪ ದಿನಗಳ ನಂತರ ಬದಲಾವಣೆಗಳು ಏನಾಗ್ತದ, ಫಲಿತಾಂಶಗಳು ಏನಾಗ್ತದೆ ನೋಡಿ ಇನ್ನೊಂದು ನಿರ್ಧಾರ ಮಾಡಿ. ಓಕೆನಾ? ಸಂಘಟನೆಗಳ ಒಕ್ಕೂಟ ಮತ್ತು ಭೀಮ್ ಆರ್ಮಿ ಮತ್ತು ಇನ್ನಿತರ ಸಂಘಟನೆಗಳ ಸಹಯೋಗದೊಂದಿಗೆ ಈ ದಿನ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಗೆ ಗುತ್ತಿಗೆ ಹಾಕಿದ್ದೀವಿ. ಗುತ್ತಿಗೆ ಹಾಕಿರ್ತಕ್ಕಂಥ ವಿಷಯ ಬಹಳ ಸ್ಪಷ್ಟವಾಗಿ ಮಾನ್ಯ ಈ ಜಿಲ್ಲೆ SP ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಕಳೆದ 2-3 ತಿಂಗಳ ಹಿಂದೆ ನಮ್ಮ ದಲಿತ ಯುವಕ, ಮಾದಿಗೆ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಶವಂತ ಎನ್ನುವಂಥ ಯುವಕ, ಇದೇ ನಮ್ಮ ರಾಯಚೂರು ನಗರ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ದಶವಂತ ಎನ್ನುವಂಥ ಯುವಕ LBS ನಗರ ಸಮೀಪ ಅಸುಪಾಸನಲ್ಲಿ ಅವರ ಏನೋ ವೈಯಕ್ತಿಕ ಕಾರ್ಯಕ್ಕೆ ಹೋದಾಗ ಆ ಏರಿಯಾದ ಆ ಬಡಾವಣೆಯ ಕುಖ್ಯಾತ ರೌಡಿ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಸರಿಸುಮಾರು 4-5 ಪ್ರಕರಣಗಳನ್ನು ದಾಖಲಾಗಿ ಈಗಾಗಲೇ ಅವರ ಕುಟುಂಬದ ಮೇಲೆ ಮತ್ತು ಅವರ ಸಹಚರರ ಮೇಲೆ ಈಗಾಗಲೇ ರೌಡಿ ಶೀಟ್ ಕೂಡ ಓಪನ್ ಆಗಿದೆ. ಅಂತಹ ವ್ಯಕ್ತಿ ತಿಮ್ಮಾರೆಡ್ಡಿ ಎನ್ನುವಂಥ ವ್ಯಕ್ತಿ ನಮ್ಮ ಮಾದಿಗ ಜಾತಿಯ ದಶವಂತ ಎನ್ನುವಂಥ ಯುವಕರನ್ನು ಬರ್ಬರವಾಗಿ ಕೊಲೆ ಮಾಡಿಸಿರುವಂಥ ಘಟನೆ ಇದೇ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವಂಥದ್ದು ಎಲ್ಲ ಇಲಾಖೆಗೆ ಗೊತ್ತು, ನಮ್ಮೆಲ್ಲರಿಗೂ ಗೊತ್ತು. ಆದರೆ ನಮ್ಮ ದಶವಂತ ಎನ್ನುವಂಥ ಯುವಕನ ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳನ್ನು ಮತ್ತು ಅವರನ್ನು ಬಂಧಿಸುವಲ್ಲಿ ಇವತ್ತಿಗೂ DCR ಪೊಲೀಸ್ ಇಲಾಖೆ ವಿಫಲವಾಗಿದೆ. ಆ ಕಾರಣದಿಂದಾಗಿ ಇವತ್ತು ನಾವು ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಮತ್ತು ಈಗಾಗಲೇ
ಏನೋ ರೌಡಿ ಶೀಟರ್ ಪ್ರಕರಣಗಳಲ್ಲಿ ಭಾಗಿಯಾಗಿ ಕಾನೂನು ಸುವ್ಯವಸ್ಥೆಗೆ ಏನೋ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ದಿನನಿತ್ಯವನ್ನು ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಪೊಲೀಸ್ ನಿಗಾ ವಹಿಸಿ ಮತ್ತೊಂದ್ಸಲ ಅವರನ್ನು ಗಡಿಪಾರು ಮಾಡಿ ಜಿಲ್ಲೆಯ ಗಡಿಪಾರು ಮಾಡಬೇಕೆನ್ನುವಂಥ ಮೆಮೊರಾಂಡವನ್ನು ಈ ಜಿಲ್ಲೆಯ ಮಾನ್ಯ SP ಅವರಿಗೆ ಕೊಟ್ಟಿದ್ದೀವಿ. ಈಗಾಗಲೇ ಆರೋಪಿಗಳಲ್ಲಿ A2 ಸಂತೋಷ್ ರೆಡ್ಡಿ ಎನ್ನುವಂಥ ಯುವಕ ಆರೋಪಿ ಈಗಾಗಲೇ ಬೇಲ್ ಮಾಡಿಸ್ಕೊಂಡು ರಾಯಚೂರು ಜಿಲ್ಲೆಯಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾನೆ. ಇನ್ನುಳಿದಂಥ ಆರೋಪಿಗಳಲ್ಲೂ ಅಬ್ಸ್ಟ್ಯಾಂಡ್ ಇದ್ದಾರೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ದಶವಂತ ಕುಟುಂಬಕ್ಕೆ ನ್ಯಾಯ ಕೊಡ್ರಿ ಎನ್ನುವಂಥ ಧ್ವನಿ ಯಾರು ಹೇಳ್ತಾ ಇದ್ದಾರೆ ಅವ್ರ ಮೇಲೆ ದಿನನಿತ್ಯ ನಮಗೆ ಕೊಲೆ ಬೆದರಿಕೆಗಳು ಬರ್ತಾನೆ ಇದ್ದಾವೆ. ಸೊ ಅವರು ಎಲ್ಲೋ ಬೇರೆ ಎಲ್ಲೂ ಹೋಗಿಲ್ಲ, ಏನೋ ಬಿಹಾರಕ್ಕೆ ಹೋಗಿಲ್ಲ, ಪಾಕಿಸ್ತಾನಕ್ಕೆ ಹೋಗಿಲ್ಲ, ಇಲ್ಲೇ ನಮ್ಮ ರಾಯಚೂರು ಪಕ್ಕದಲ್ಲಿ ಎಲ್ಲೋ ಅಕ್ಕಪಕ್ಕದಲ್ಲಿ ಇದ್ದಾರೆ ಅನ್ನುವಂಥ ನಮಗೆ ಅವ್ರ ಮೇಲೆ ಅನುಮಾನಗಳು ಮೂಡ್ತಾ ಇದ್ದಾವೆ ಮತ್ತು ನಮ್ಮ ಮೇಲೆ ಕೂಡ ಕೊಲೆ ಬೆದರಿಕೆಗಳು ಬರ್ತಾ ಇದ್ದಾವೆ. ಈ ಒಂದು ಪ್ರಕರಣವನ್ನು ಮುನ್ನೆಲೆಗೆ ತಂದುಕೊಂಡು ಪ್ರೆಸ್ ಮೀಟ್ ಮಾಡಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಏನೋ ಎಚ್ಚರಿಕೆಯನ್ನು ಕೊಟ್ಟಿದ್ರು ನಮ್ಮ ಸಹೋದರ ಭೀಮಾರ್ಮಿ ಸಹೋದರ ಪ್ರವೀಣ್ ಕುಮಾರ್ ಅವರು. ಅವ್ರ ಮೇಲೆ ಕೂಡ ಕೊಲೆ ಬೆದರಿಕೆಗಳು ಬಂದಿದ್ದಾವೆ. ಸೊ ಈ ನಿಟ್ಟಿನಲ್ಲಿ ತಿಮ್ಮಾರೆಡ್ಡಿ ಅವರನ್ನು ಮತ್ತು ಅವ್ರ ಸಹಚರರನ್ನು ಕೂಡಲೇ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಮತ್ತು ಅವರನ್ನು ಟ್ರೆಸ್ ಮಾಡಿ ಅರೆಸ್ಟ್ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ನಾವು ಮಾನ್ಯ SP ಅವರಿಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಮಾನ್ಯ SP ಅವರು ಸಮಯವನ್ನು ತೆಗೆದುಕೊಂಡಿದ್ದಾರೆ. DCRಗೆ ಅವರಿಗೆ ಸೂಚನೆಯನ್ನು ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಅವ್ರ ಮೇಲೆ ಅಪಾರವಾದ ಗೌರವ ಇಟ್ಕೊಂಡಿದ್ದೀವಿ. ಈ ದೇಶದ ಕಾನೂನನ್ನು ಬಲವಾಗಿ ನಂಬಿಕೊಂಡಿದ್ದೀವಿ. ಇನ್ನೂ ಒಂದು ವಾರದಲ್ಲಿ ಏನಾದರೂ ಅವರನ್ನು ಅರೆಸ್ಟ್ ಮಾಡದೆ ಹೋದರೆ ಇದೇ ರೋಡನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ನಮ್ಮೆಲ್ಲ ದಲಿತ ಸಂಘಟನೆಗಳ ಪರವಾಗಿ ಮಾಡ್ತಾ ಇರುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆಗೆ ಮತ್ತು DCR ಅವರಿಗೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. कपड़ों की दुनिया में है जिसका राज, वो है हमराज। पिछले 57 सालों से रायचूर शहर में टेलरिंग के माहिर कहलाने वाले हमराज टेलर की एम्पायर एक्सक्लूसिव हब के बाद एक और शोरूम एम्पायर हमराज टेक्सटाइल रेडीमेड एसेसरी एंड टेलर्स नियर मालाबार गोल्ड शोरूम अपोजिट ओल्ड पेट्रोल बंक स्टेशन रोड रायचूर।